ದೇವಿ ಮಕ್ಕಳಿಗೆ ನೀರನ್ನು ಕುಡಿಸಿ ಮನೆಯ ಒಳಗೆ ಇರುವಂತೆ ಹೇಳಿ ಮನೆಯ ಬೀಗವನ್ನು ಜಡಿದು ಬೀದಿಯಲ್ಲಿ ನಡೆದು ಹೋಗುತ್ತಿದ್ದರೆ ಹರಟೆ ಹೊಡೆಯುತ್ತಿದ್ದ ಅಕ್ಕಪಕ್ಕದ ಮನೆಯವರು ಇವಳನ್ನು ನೋಡುತ್ತಾ ಗುಸುಗುಸು ಎಂದು ಮಾತನಾಡಲು ಶುರು ಮಾಡಿದರು. ಆದರೆ ಇವರ ಯಾವ ಮಾತಿಗೂ ತಲೆಕೆಡಿಸಿಕೊಳ್ಳದ ದೇವಿ ತಲೆ ಎತ್ತಿ ಗಂಭೀರವಾಗಿ ನಡೆಯುತ್ತಾ ಹೋಗುತ್ತಿದ್ದರೆ ಅಲ್ಲೇ ಕುಳಿತು ಮಾತನಾಡುತ್ತಿದ್ದ ಪದ್ಮ, ನೋಡ್ರಿ ವನಜ, ಅವಳ ದಿಮಾಕು ಎಷ್ಟಿದೆ. ಗಂಡ ಸತ್ತ ಮೇಲೆ ಇವಳ ಅಲಂಕಾರ ಶೃಂಗಾರ ಮಿತಿ ಮೀರಿದೆ. ಇವಳನ್ನ ನೋಡುತ್ತಿದ್ದರೆ ಅಸಹ್ಯ ಹುಟ್ಟುತ್ತೆ. ಛೀ ಎಂದು ಹೇಳಿ ಮುಖ ಸಿಂಡರಿಸಿದಳು. ವನಜಾರವರು, ಇಂಥವರೆಲ್ಲ ನಮ್ಮ ಬೀದಿಯಲ್ಲಿ ಇದ್ದಾರೆ ಎಂದು ಹೇಳಿಕೊಳ್ಳುವುದಕ್ಕೆ ನಾಚಿಕೆಯಾಗುತ್ತೆ. ಯಾಕಾದರೂ ಬದುಕಿದ್ದಾರೋ ಎಂದು ಉಗಿದು ಕೈಯಲ್ಲಿ ನಟಿಗೆ ಮುರಿದು ಶಾಪ ಹಾಕಿದಳು. ಕನಕರವರು, ಅವಳ ಸುದ್ದಿ ನಮಗ್ಯಾಕೆ? ಮಾತನಾಡಿ ನಮ್ಮ ಬಾಯನ್ನು ನಾವೇ ಕೆಡಿಸಿಕೊಳ್ಳುವುದು ಬೇಡ, ಸುಮ್ಮನಿರಿ ಎಂದು ಹೇಳುತ್ತಾಳೆ. ಆದರೆ ಇವರ್ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ತಲೆ ಎತ್ತಿ ಬಿಗುಮಾನದಿಂದ ಹೊರಟ ದೇವಿ ಬಸ್ ನಿಲ್ದಾಣದ ಬಳಿ ಬಂದು ನಿಂತುಕೊಳ್ಳುತ್ತಾಳೆ. ಬಸ್ ನಿಲ್ದಾಣದ ಎದುರು ಇದ್ದ ಅಂಗಡಿಯ ಮುಂದೆ ನಿಂತಿದ್ದ ಆ ಊರಿನ ಗಂಡಸರು ಬಸ್ಸು ಬಂದರೂ ಹತ್ತದ ದೇವಿಯನ್ನು ಕುತೂಹಲದಿಂದ ನೋಡುತ್ತಿರಲು ಅವಳ ಮುಂದೆ ಕಾರೊಂದು ಬಂದು ನಿಂತು ಡೋರನ್ನು ತೆಗೆದಾಗ ಅದರ ಒಳಗೆ ಹತ್ತಿ ಹೊರಡ್ತಾಳೆ. ಬಿಟ್ಟ ಬಾಯಿ ಬಿಟ್ಟಂತೆ ನೋಡುತ್ತಿದ್ದ ಗಂಡಸರು, ಓಹೋ, ಇವಳು ಯಾರೋ ಸರಿಯಾದ ದೊಡ್ಡ ಮನುಷ್ಯನನ್ನೇ ಹಿಡಿದಿದ್ದಾಳೆ ಎಂದು ನಗುತ್ತಾ ದೇವಿಯನ್ನು ಹೀಯಾಳಿಸುತ್ತಾ ಮಾತನಾಡುತ್ತಿರುತ್ತಾರೆ. ಇತ್ತ ಕಾರಲ್ಲಿ ಕುಳಿತ ದೇವಿಯ ತಲೆ ತುಂಬ ಜನರ ಮಾತುಗಳು ಗುಯಿಗುಡುತ್ತಿವೆ. ತನ್ನ ಪಕ್ಕ ಕುಳಿತ ವ್ಯಕ್ತಿಯ ಮಾತುಗಳಾವೂ ತಲೆಗೆ ಹೋಗುತ್ತಿಲ್ಲ. ತನ್ನ ಜೀವನ ಇಂತಹ ಒಂದು ಪರಿಸ್ಥಿತಿಗೆ ಬಂದು ನಿಲ್ಲುತ್ತದೆ ಎಂದು ಆಕೆಯೂ ಊಹಿಸಿರಲಿಲ್ಲ. ದೇವಿ ತಾಯಿಯನ್ನು ಕಳೆದುಕೊಂಡ ಹುಡುಗಿ, ಮಲತಾಯಿಯ ಕಾಟದಲ್ಲಿ ನಲುಗಿ ಹೋಗಿದ್ದವಳು. ತಂದೆ ಕುಡುಕ. ತನ್ನ ತವರಿನಲ್ಲಿ ಯಾವುದೇ ಸುಖ ಕಾಣದೇ ಇದ್ದ ದೇವಿಗೆ ಮದುವೆಯ ನಂತರ ಬಡತನವಿದ್ದರೂ ಪ್ರೀತಿಸುವ ಗಂಡನಿದ್ದ. ಗಂಡನ ಆರೈಕೆಯಿಂದ ಬಡಕಲಾಗಿದ್ದ ದೇಹ ತುಂಬಿಕೊಂಡು ಕಾಂತಿಯಿಂದ ಹೊಳೆಯುತ್ತಿದ್ದಳು. ತನ್ನ ಹೆಂಡತಿಯ ರೂಪವನ್ನು ನೋಡಿ ರಂಗಸ್ವಾಮಿ ಹೆಮ್ಮೆಯಿಂದ ಬೀಗುತ್ತಿದ್ದ. ಗುಂಡಾದ ವದನ, ತಿದ್ದಿ ತೀಡಿದಂತಹ ಉಬ್ಬು, ಮೀನಿನ ಆಕಾರದ ಕಣ್ಣು, ದಪ್ಪನೆಯ ತುಟಿ, ಸ್ವಲ್ಪ ನಾಚಿಕೆ ಪಟ್ಟರೂ ಮುಖದ ಮೇಲೆ ರಕ್ತದ ಓಕುಳಿಯೇ ಆಡುತ್ತಿತ್ತು. ಅಕ್ಕಪಕ್ಕದವರು ಆಕೆಯ ರೂಪವನ್ನು ಕಂಡು ಹೊಗಳಿದ್ದೂ ಉಂಟು, ಅಸೂಯೆ ಪಟ್ಟಿದ್ದೂ ಉಂಟು. ಪ್ರೀತಿಯ ಹಂಬಲಿಕೆಗಾಗಿ ಕಾಯುತ್ತಿದ್ದ ದೇವಿಗೆ ತನ್ನ ಗಂಡ ಧಾರಾಳವಾಗಿ ಪ್ರೀತಿಯ ಧಾರೆಯನ್ನೇ ಎರೆದಿದ್ದ. ಕಾಲ ಕಳೆದಂತೆ ಮುದ್ದಾದ ಇಬ್ಬರು ಮಕ್ಕಳು ಹಾಗೂ ಅವರ ವಿದ್ಯಾಭ್ಯಾಸಕ್ಕಾಗಿ ರಂಗಸ್ವಾಮಿಗೆ ಹೆಚ್ಚು ದುಡಿಯಬೇಕೆಂಬ ಹಂಬಲ ಉಂಟಾಯಿತು. ಅದರಂತೆ ಮಕ್ಕಳಿಗಾಗಿ ತನ್ನ ದುಡಿತ ಮುಂದುವರೆಸುವಷ್ಟರಲ್ಲಿ ಕ್ರೂರವಿಧಿ ತನ್ನ ಆಟವನ್ನು ತೋರಿಸಿಬಿಟ್ಟಿತು. ರಂಗಸ್ವಾಮಿ ಕೆಲಸ ಮಾಡುವ ಸ್ಥಳದಲ್ಲಿ ಹೃದಯಾಘಾತವಾಗಿ ಮರಣ ಹೊಂದಿದ್ದ. ತನ್ನ ಹೆಂಡತಿ ಮಕ್ಕಳನ್ನು ಒಂಟಿ ಮಾಡಿ ಹೊರಟು ಹೋದ. ಇತ್ತ ದೇವಿಗೆ ಗಂಡನನ್ನು ಕಳೆದುಕೊಂಡ ಒಂದು ದುಃಖವಾದರೆ ಮುಂದೆ ತಾನು ತನ್ನ ಮಕ್ಕಳ ಕತೆ ಏನು ಎನ್ನುವ ಆತಂಕ. ತವರ ಮನೆಯಲ್ಲಿ ಯಾವುದೇ ರೀತಿಯ ಸಹಾಯ ಸಿಗುವುದಿಲ್ಲ ಎಂಬುದು ಈಗಾಗಲೇ ತಿಳಿದ ವಿಷಯ. ತಾನು ಹೊರಗಡೆ ದುಡಿಯಬೇಕು. ಇದುವರೆಗೂ ರಂಗಸ್ವಾಮಿ ಆಕೆಯನ್ನು ಹೊರಗಡೆ ದುಡಿಯಲು ಎಂದಿಗೂ ಕಳಿಸಿರಲಿಲ್ಲ. ಆದರೆ ಈಗ ವಿಧಿ ಇಲ್ಲ, ಹೋಗಲೇಬೇಕು. ಮುಂದೆ ನಮ್ಮ ಜೀವನ ಹೇಗೆ ಎಂಬ ಆತಂಕ ದೇವಿಗೆ ಉಂಟಾಗುತ್ತೆ. ಮುಂದುವರಿಯುವುದು.